ತಲೆಯಲ್ಲಿ ಡ್ಯಾಂಡ್ರಫ್ ಬರ್ಬೋದು, ಅದಕ್ಕೆ ಇನ್ನೊಂದು ಶಾಂಪೂ ಹಾಕೊಂತೀರಾ, ಅದಕ್ಕೊಂದು ಮಾತ್ರೆ ತಗೊಂತೀರಾ, ಅದು ಬೇಡ. ಆ ಮಾತ್ರೆ ಪರಿಣಾಮ ಹೊಟ್ಟೆಲಿರೋ ಮಗುವಿಗೂ ಕೂಡ ಲೂಸ್ ಆಗಿರೋ ಕಾಟನ್ ಬಟ್ಟೆ ಹಾಕೋಬೇಕು, ತುಂಬಾ ಟೈಟ್ ಆಗಿರೋ ಬಟ್ಟೆ, ಸಿಂಥೆಟಿಕ್ ಬಟ್ಟೆ ಹಾಕೊಂಡು ತುಂಬಾ ಸ್ವೆಟ್ ಆಗಬಾರ್ದು. ಸಿ ಪ್ರೆಗ್ನೆಂಟ್ ವಿಮೆನ್ ಅಂಡ್ ಹೈಜೀನ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸ್ಕೊಳ್ಳೋದು. ಯಾಕೆಂದರೆ ಒಂದು ಅವರು ರೆಗ್ಯುಲರ್ ಪೀಪಲ್ ಥರನೇ, ರೆಗ್ಯುಲರ್ ಮುಂಚಿನ ಥರನೇ ದಿನಾನೂ ಸ್ನಾನ ಮಾಡಲೇಬೇಕು. ಆಮೇಲೆ ತಲೆ ಸ್ನಾನನೂ ಮಾಡ್ಬೋದು, ದಿನ ಮಾಡೋದು ಬೇಡ. ಯಾಕೆಂದರೆ ಅದನ್ನ ಒಣಗಿಸ್ಕೋಬೇಕು. ಮತ್ತು ನೀವು ಜಾಸ್ತಿ ಸರಿ ಒಣಗಿಸ್ಕೊಳ್ಳಿಲ್ಲ ಅಂತಂದರೆ ತಲೆಯಲ್ಲಿ ಡ್ಯಾಂಡ್ರಫ್ ಬರ್ಬೋದು, ಅದಕ್ಕೆ ಇನ್ನೊಂದು ಶಾಂಪೂ ಹಾಕ್ಕೊತೀರಾ, ಅದಕ್ಕೊಂದು ಮಾತ್ರೆ ತೊಗೊತೀರಾ, ಅದು ಬೇಡ. ಮತ್ತು ತುಂಬ ನೀವು ಸರಿ ಒಣಗಿಸ್ಕೊಳ್ದೇ ಅರ್ಜೆಂಟಲ್ಲಿ ಒದ್ದೆ ಕೂದಲಲ್ಲಿ ಹೋಯ್ತು ಅಂದರೆ ಕಾಫ್ ಕೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ. ತಿರ್ಗಾ ನೆಗಡಿ ಶೀತ ಆಯಿತು ಅಂದರೆ ತಿರ್ಗಾ ಡಾಕ್ಟ್ರ್ ಹತ್ರ ಹೋಗು, ತಿರ್ಗಾ ಮಾತ್ರೆ ತಗೋ. ಆ ಮಾತ್ರೆ ಪರಿಣಾಮ ಹೊಟ್ಟೆಲಿರೋ ಮಗುವಿಗೂ ಕೂಡ ಆಗುತ್ತೆ. ಹಾಗಾಗಿ ನಿಮಗೆ ಬೇಸಿಕ್ ಹೈಜೀನ್ ಪ್ರಾಕ್ಟೀಸ್ ಏನಿದೆ, ಕೆಲವರು ವಾರಕ್ಕೆ 2 ಸಲ ತಲೆ ಸ್ನಾನ ಮಾಡ್ತಾರೆ, ಕೆಲವರು ವಾರಕ್ಕೆ 1 ಸಲ ಮಾಡ್ತಾರೆ, ದಟ್ ಈಸ್ ಓಕೆ ವಿತ್ ಯು. ಓಕೆ, ನಿಮಗೆ ಯಾವ್ದು ಸೆಟ್ ಆಗಿದೆ ಅದನ್ನೇ ಮಾಡಿ, ಅದಕ್ಕೋಸ್ಕರ ಚೇಂಜ್ ಮಾಡೋದು ಬೇಡ. ಬಟ್ ಪ್ರತಿದಿನ ಸ್ನಾನ ಮಾಡಬೇಕು. ಲೂಸ್ ಆಗಿರೋ ಕಾಟನ್ ಬಟ್ಟೆ ಹಾಕೋಬೇಕು, ತುಂಬ ಟೈಟ್ ಆಗಿರೋ ಬಟ್ಟೆ, ಸಿಂಥೆಟಿಕ್ ಬಟ್ಟೆ ಹಾಕ್ಕೊಂಡು ತುಂಬ ಸ್ವೆಟ್ ಆಗಬಾರ್ದು. ತುಂಬ ಸ್ವೆಟ್ ಆದಾಗ ಫಂಗಲ್ ಇನ್ಫೆಕ್ಷನ್ಸ್ ಆಗುತ್ತೆ. ಮತ್ತು ಈವನ್ ಅಂಡರ್ವೇರ್ ಕೂಡ ನೀವು ಕಾಟನ್ ಸಿಂಪಲ್ ವೆಲ್ ಸಪೋರ್ಟಿಂಗ್ ಬ್ರೇಸಿಯರ್ ಹಾಕಬೇಕು. ಮತ್ತು ಲೂಸ್ ಆಗಿರೋ ಪ್ಯಾಂಟೀಸ್ ಹಾಕೋಬೇಕು, ಕಾಟನ್ನೇ ಹಾಕೋಬೇಕು. ಆಗ ಪದೇ ಪದೇ ಫಂಗಲ್ ಇನ್ಫೆಕ್ಷನ್ಸ್ ಆಗೋದು, ವೆಜಲ್ ಇನ್ಫೆಕ್ಷನ್ಸ್ ಆಗೋದು ಅವೆಲ್ಲ ತಪ್ಪತ್ತೆ. ಸೊ ಕಂಫರ್ಟಬಲ್ ಕ್ಲೋತಿಂಗ್ ಇರಬೇಕು, ಡೈಲಿ ಸ್ನಾನ ಮಾಡಬೇಕು. ಮತ್ತು ಪ್ರತಿ ಸಲ ನೀವು ಯೂರಿನ್ಗೆ ಹೋಗುವಾಗಲೂ ವಾಶ್ ಮಾಡ್ಕೋಬೇಕು. ಮತ್ತು ಆ ಜಾಗನ ಯಾವಾಗಲೂ ಡ್ರೈ ಇಟ್ಕೊಬೇಕು. ಇವೆಲ್ಲ ಮಾಡ್ಕೊಳ್ಳೋದ್ರಿಂದ, ಮತ್ತು ಚೆನ್ನಾಗಿ ನೀರು ಕುಡಿಬೇಕು. ವೆರಿ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಎನಿ ಯೂರಿನರಿ ಇನ್ಫೆಕ್ಷನ್ಸ್ ಎಲ್ಲ ಚೆನ್ನಾಗಿ ನೀರು ಕುಡಿಬೇಕು. ಇವೆಲ್ಲ ಮಾಡೋದ್ರಿಂದ ನಿಮ್ಮ ಮೋಸ್ಟ್ ಆಫ್ ದಿ ಹೈಜೀನ್ ಇಶ್ಯೂಸು ಕ್ಲಿಯರ್.